ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾಟಿ ಕೋಳಿ ಚಿಕನ್ ಸಾರು ಮಾಡೋಣ ಅಂತ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. 1 kg 200 ಗ್ರಾಮ್ ತೊಗೊಂಡಿದ್ದೀನಿ. ಸೈಡಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ನಾಟಿ ಕೋಳಿಗೆ ನಾವು ಫಾರಮ್ ಕೋಳಿ ಆದರೆ ಅದು ಯೆಲ್ಲೋ ಕಲರ್ ಇರಲ್ಲ, ಅದು ಸ್ಕಿನ್ ಎಲ್ಲ ಯೆಲ್ಲೋ ಕಲರ್ ಇರಲ್ಲ. ಇದಾದರೆ ಯೆಲ್ಲೋ ಕಲರ್ ಇರುತ್ತೆ, ಚೆನ್ನಾಗಿರುತ್ತೆ. ತಿಂತ ಯಾಕೆ ಸುಮ್ಮನೆ ಅದೆಲ್ಲ ಇಂಜೆಕ್ಷನ್ ಕೊಟ್ಟು ದಪ್ಪ ಮಾಡಿರ್ತಾರೆ, ಯಾಕೆ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಂತ ಅಷ್ಟೇ. ಅದಕ್ಕೆ ಇವಾಗ ಮಾಂಸನೆಲ್ಲ ಹಾಕೊಂಡ್ಬಿಡೋಣ. ಮಾಂಸನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಿಲ್ಲ ಅಂತಂದರೆ ಟೇಸ್ಟ್ ಬರಲ್ಲ. ಅದು ಮಸಾಲೆ ಆದರೂ ಅಷ್ಟೇ, ಮತ್ತು ಮಾಂಸ ಆದರೂ ಅಷ್ಟೇ ಹುರಿದ್ಬಿಟ್ಟೇ ಮಾಡಬೇಕು. ಇಲ್ಲಾಂತಂದರೆ ಎಲ್ಲ ಹಸಿ ಥರ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು, ಇದು ಈಲಿ ಅಂತ ಹೇಳ್ತಾರೆ. ಈ ಈಲಿನ ಲಾಸ್ಟಲ್ಲಿ ಮಸಾಲೆ ಹಾಕಬೇಕಾದ್ರೆ ಹಾಕೋಣ, ಅದಕ್ಕೆ ಮಧ್ಯೆ ಮಿಕ್ಸ್ ಮಾಡೋದು ಬೇಡ. ಇದಕ್ಕೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಇವಾಗ ಅದೆಲ್ಲ ನೀರು ಬಿಟ್ಕೊಳ್ಬೇಕು. ಪಕ್ಕಾ ಹಳ್ಳಿ ಸ್ಟೈಲ್ ನಾನು ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ, ಸಾಂಬಾರಿಗೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ, ಒಂದು ಮಾಂಸನೇ ಸಿಗಲ್ಲ, ಫುಲ್ ಸೀದೋಗ್ಬಿಡುತ್ತೆ. ಕೂಗಿಸ್ಕೊಂಡಿದ್ದು ನೋಡಿ, ನೀರೇ ಇಲ್ಲ. 7 ಕೂಗಿಸ್ಕೊಂಡಿದ್ರು ನೀರೇ ಇಲ್ಲ, ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಮಸಾಲೆ ಮಾಡ್ಕೊಳ್ಳೋಣ. 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1.5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದೆಲ್ಲ ಕುಯ್ದಿಟ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗೋದು. ಅದಕ್ಕೆ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಖಾರ ಜಾಸ್ತಿ ಹಂಗಾಗಿ. ಚಕ್ಕೆ, ಲವಂಗ 3 ಲವಂಗ ತೊಗೊಂಡಿದ್ದೀನಿ. ಚಕ್ಕೆ 1.5 ಇಂಚಷ್ಟು. ಇದು ಗಸಗಸೆ ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಕಡಲೆ, ಕಾಯಿ ತುರಿ 1 ಹೋಳು ಅಂದ್ಕೊಳ್ಬೋದು, ಚಿಕ್ಕದು 1 ಹೋಳು. ಮತ್ತು ಧನಿಯಾ ಪುಡಿ 3 ಸ್ಪೂನ್ ಹಾಕ್ಕೊಂಡಿರ್ತೀನಿ. 3 ಸ್ಪೂನ್ ಹಾಕ್ಕೊಂಡು, ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹುರ್ಕೊಂಡು ಮಸಾಲೆ ಮಾಡ್ಕೊಂಡು ರುಬ್ಬಿಟ್ಕೊಂಡು ನೋಡಿ. ಇವಾಗ ಆಗಿದೆಯಲ್ಲ, ಅದಕ್ಕೆ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ರೆ ಗೊತ್ತಾಗುತ್ತಲ್ವ. ಚಪಾತಿಗೆ ಬೇಕು ಅಂದರೆ ಇನ್ನೂ ಗಟ್ಟಿಯಾಗಿ ಮಾಡ್ಕೊಳ್ಬೇಕು, ದೋಸೆಗೆ ಚಪಾತಿಗೆ ಬೇಕು ಅಂದರೆ. ಮುದ್ದೆಗೆ, ಸಾರಿಗೆ ಬೇಕು ಅಂತಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನೋಡಿ, ಇವಾಗ ಮಸಾಲೆ ಎಲ್ಲ ನೀರು ಸಾಂಬಾರು ಬೇಯಬೇಕಾದ್ರೆ ಅದನ್ನು ಹಾಕ್ಕೊಂಡ್ರೆ ಸಾಕು. ಈಲಿ ಅಂತ ಹೇಳ್ತೀವಲ್ಲ, ಅದು ಬೇಗ ಬೇಯ್ಕೊಳ್ಳುತ್ತೆ. 10 ನಿಮಿಷ ತೊಗೊಳುತ್ತೆ ಟೈಮ್ ಅಷ್ಟೇ. ಆಲ್ರೆಡಿ ಎಲ್ಲ ಬೆಂದ್ಕೊಂಡಿದೆ. ನಾನು ಅದು ಈ ಚಾಕಿಗೆ ಇಡ್ತಾಯಿದ್ದೀನಿ ಅಂತಂದರೆ ದೃಷ್ಟಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಡ್ತಾಯಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿಕನ್ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ ನೋಡಿ.